ನಮಸ್ತೆ ಗುರುಜಿ. ನಾನಿವತ್ತು ಹೊಸ ಕಾರ್ ತಗೊಂಡಿದ್ದೀನಿ. ಸೊ ನಾನು ನಿಮ್ಮ ಹತ್ರ ಒಂದು ಸ್ವಲ್ಪ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಬಂದಿದ್ದೀನಿ. ಹೇಳ, ಕಾರ್ನ ತಗೊಂತೀವಿ, ಯಾವ ಸಮಯಕ್ಕೆ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ. ಮೊದಲನೇದಾಗಿ ಗಮ್ ಗಣೇಶಾಯ ನಮಃ. ನೋಡಿ, ಪ್ರತಿಯೊಬ್ಬ ಮನುಷ್ಯನ ವ್ಯಕ್ತಿಗಳಿಗೆ ಏನೋ ಒಂದು ಆಸೆ ಅಂದ್ರೆ ಒಂದು ಕಾರ್ ತಗೋಬೇಕು ಅನ್ನೋದು. ಈ ಕಾರ್ ತಗೊಳ್ಳೋದಕ್ಕೆ ಯಾವ ವಾರ ವಿಶೇಷ ಅಂದ್ರೆ ಶುಕ್ರವಾರ ಅನ್ನೋದು ಬಹಳ ವಿಶೇಷವಾದಂತಹ ಒಂದು ಕಾಲ. ಯಾಕೆ ಅಂದ್ರೆ ಕಾರನ್ನ ಲಕ್ಷ್ಮಿ ಅಂತ ಹೇಳ್ತಾರೆ. ಲಕ್ಷ್ಮಿಗೆ ಶುಕ್ರವಾರ ಅನ್ನೋದು ವಿಶೇಷವಾದಂತಹ ಒಂದು ದಿನ. ಮುಂದೆ ಯಾವ ಟೈಮಲ್ಲಿ ತಗೊಳ್ಬೇಕು, ಯಾವ ಟೈಮಲ್ಲಿ ಪೂಜೆ ಮಾಡಿಸ್ಬೇಕು? ನೋಡಿ, ಕಾರನ್ನು ತಗೊಳ್ಳೋದಕ್ಕೂ ಅಷ್ಟೇ ಸಮಯವನ್ನು ನೋಡಬೇಕು ಅಂತ ಹೇಳ್ತಾರಲ್ಲ. ಗೋಧೂಳಿ ಲಗ್ನ ಅಂತ, ಗೋವುಗಳು ಮೇವನ್ನು ಮುಗಿಸ್ಕೊಂಡು ಮನೆಗೆ ಬರುವಂತ ಸಮಯ ಗೋಧೂಳಿ ಲಗ್ನ ಅಂತ. ಸಾಯಂಕಾಲ 4:30ಯಿಂದ 6 ಗಂಟೆ ಸಮಯದಲ್ಲಿ ನಾವು ಕಾರನ್ನ ಮನೆಗೆ ತರಬೇಕು. ಮತ್ತು ಕಾರನ್ನು ತರಬೇಕಾದ್ರೂ ಅಷ್ಟೇ, ಕೆಲವೊಂದು ಶೋರೂಮ್ಗಳಲ್ಲಿ ಅವರೇ ಪೂಜೆ ಮಾಡಿ ಕಳಿಸ್ತಾರೆ. ಆದರೆ ಅವ್ರು ಏನೇ ಪೂಜೆ ಮಾಡಿಸಿದ್ರು ಕೂಡ ನಮ್ಮ ಕರ್ತವ್ಯ, ಅವರು ಒಂದು ಜವಾಬ್ದಾರಿ ಅಂತ ಮಾಡಿಸ್ಕೊಡ್ತಾರೆ. ಆದರೆ ನಮ್ಮ ಜವಾಬ್ದಾರಿ ಏನು ಅಂದ್ರೆ ನಮ್ಮ ಮನೆಗೆ ನಾವು ತಗೊಂಡ ಮೇಲೆ ನಾವು ಒಂದು ಪೂಜೆ ಮಾಡಿಸ್ಕೋಬೇಕು. ಈ ಪೂಜೆಯನ್ನು ಎಲ್ಲಿ ಮಾಡಿಸ್ಬೇಕು ಅಂದ್ರೆ ಗಣಪತಿ ದೇವಸ್ಥಾನದಲ್ಲಿ ಮಾಡಿಸೋದು ಬಹಳ ವಿಶೇಷವಾದಂತಹ ಒಂದು ಆಚರಣೆ. ಯಾಕೆ ಅಂದ್ರೆ ಗಣಪತಿ ವಿಘ್ನ ನಿವಾರಕ. ಗಾಡಿಯಲ್ಲಿ ಓಡಾಡಬೇಕಾದ್ರೆ ಯಾವುದೇ ವಿಘ್ನಗಳಾಗಬಾರ್ದು ಅಂದ್ರೆ ವಿಶೇಷವಾಗಿ ಗಣಪತಿ ದೇವಸ್ಥಾನದಲ್ಲಿ ವಾಹನಗಳನ್ನು ಪೂಜೆ ಮಾಡಿಸಬೇಕು. ಯಾವ ಕಲರ್ ತಗೊಂಡ್ರೆ ಸೂಕ್ತ? ನೋಡಿ, ಜೀವನದಲ್ಲಿ ನಾವು ತುಂಬಾ ಎತ್ತರಕ್ಕೆ ಬೆಳಿಬೇಕು ಅಂದ್ರೆ ಬಿಳಿ ಬಣ್ಣ, ಶ್ವೇತವರ್ಣಂ ಅಂತ ಹೇಳ್ತಾರೆ. ಶ್ವೇತ ಯಾರ ಬಣ್ಣ? ಶುಕ್ರನ ಬಣ್ಣ. ಗೊತ್ತಾಯ್ತಾ? ಶುಕ್ರಂ ಶ್ವೇತವರ್ಣಂ ಅಂತ ಹೇಳ್ತಾರೆ. ಹಾಗಾಗಿ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಸಿನಿಮಾ ಸೆಲೆಬ್ರಿಟಿಗಳಾಗಿರ್ಬೋದು, ಅಥವಾ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಇವರೆಲ್ಲ ಬಿಳಿಯ ಬಣ್ಣದ ವಾಹನವನ್ನ ಖರೀದಿ ಮಾಡೋದಕ್ಕೆ ತುಂಬಾ ಆಸೆ ಪಡ್ತಾರೆ. ನಾವು ದೊಡ್ಡ ವ್ಯಕ್ತಿಗಳಾಗಬೇಕು ಅಂದ್ರೆ ಬಿಳಿ ಬಣ್ಣ ಅನ್ನೋದು ಶ್ರೇಷ್ಠವಾದಂತ ಒಂದು ಬಣ್ಣ. ನಂಬರ್ಸ್ ನೋಡಿ, ವಿಶೇಷವಾಗಿ ಯಾವುದೇ ಒಂದು ಗಾಡಿ ತಗೋಬೇಕಾದ್ರೆ ಅವರ ತಾರಾಬಲಕ್ಕೆ ನಂಬರ್ಗಳನ್ನು ನೋಡಬೇಕು. ಆಯ್ತಾ? ನಾರ್ಮಲ್ ಆಗಿ ನೋಡಕ್ ಹೋದಾಗ ಒಂದು ಅನ್ನೋದು ಸೂರ್ಯನ ಸಂಖ್ಯೆ, ಇದು ಬಹಳ ವಿಶೇಷವಾದಂತಹ ಒಂದು ಸಂಖ್ಯೆ. ಅದು ಬಿಟ್ಟರೆ 3 ಅನ್ನೋದು ಗುರುವಿನ ಸಂಖ್ಯೆ, ಇದನ್ನು ತಗೊಳ್ಳೋದ್ರಿಂದ ಒಳ್ಳೇದಾಗುತ್ತೆ. ಮತ್ತು 6 ಇದು ಶುಕ್ರನ ಸಂಖ್ಯೆ, ಮತ್ತು 9 ಇದು ಕುಜನ ಸಂಖ್ಯೆ. ಈ ಇಷ್ಟು ಸಂಖ್ಯೆಗಳು ಆಲ್ಮೋಸ್ಟ್ ಎಲ್ಲರಿಗೂ ಆಗ್ಬರುತ್ತೆ. ಕಾರ್ ತಗೊಂಡ್ಮೇಲೆ ಮೊದಲು ಎಲ್ಲಿಗೆ ಹೋಗ್ಬೇಕು? ಇದು ಬಹಳ ವಿಶೇಷವಾದಂತಹ ಒಂದು ಸಂಗತಿ. ಕೆಲವರು ಗಾಡಿ ತಗೊಂಡ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಪೂಜೆ ಮಾಡಿಸಿದ ಕೂಡಲೇ ಇಮಿಡಿಯೇಟ್ಲಿ ಫ್ರೆಂಡ್ಸ್ಗೆ ಆಗಿರ್ಬೋದು, ಸ್ನೇಹಿತರಿಗಾಗಿರ್ಬೋದು, ಅಥವಾ ರಿಲೇಟಿವ್ಸ್ ಆಗಿರ್ಬೋದು ಪಾರ್ಟಿ ಕೊಡಬೇಕು ಅಂತ ಹೇಳಿ ಯಾವುದೋ ಬಾರ್ಗೆ ಕೂತ್ಕೊಂಡ್ಬಿಡ್ತಾರೆ. ಇದು ಮಹಾ ಅಪರಾಧ. ಯಾವತ್ತೂ ಅಷ್ಟೇ ಗಾಡಿಯನ್ನು ತಗೊಂಡ ಮೇಲೆ ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ ಮೇಲೆ ಯಾವ್ದಾದ್ರು ಒಂದು ಕ್ಷೇತ್ರ ದರ್ಶನ ಮಾಡೋದು ಬಹಳ ಸೂಕ್ತವಾದಂತಹ ಒಂದು ಆರಾಧನೆ. ಆಮೇಲೆ ನೀವು ಬೇಕಾದ್ರೆ ಮಾರನೇ ದಿನ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಆಯ್ತು, ಒಳ್ಳೆಯದು. ಎಲ್ಲರಿಗೂ ಕಾರ್ ತಗೊಳ್ಳೋ ಯೋಗ ಬರಲಿ, ಭೂಮಿ ತಗೊಳ್ಳೋ ಯೋಗ ಬರಲಿ. ಪೂಜೆಗೆ ಇಲ್ಲಿಗೆ ಬನ್ನಿ.